ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವೆಲ್ಲ ಒಂದು ಕಳೆದ IPL ನಲ್ಲಿ ಡ್ರೀಮ್ 11 ಅಪ್ಲಿಕೇಶನ್ ಸಹಾಯದಿಂದ ಸಾವಿರ ಗಟ್ಟಲೆಯಿಂದ ಹಣನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಕ್ಸಾಂಪಲ್ ನಾನಾಗಿರ್ಬೋದು ಅಥವಾ ನೀವು ಕೂಡ ಮೇ ಬಿ ಮಾಡ್ಕೊಂಡಿರ್ಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋನಲ್ಲಿ ಡ್ರೀಮ್ 11 ಥರನೇ ಒಂದು ಬೇರೆ ಅಪ್ಲಿಕೇಶನ್ ಇದೆ, ನೋಸ್ಟ್ರಾ ಪ್ರೋ ಅಂತ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಡ್ರೀಮ್ 11ಗಿಂತ ಒಂದು ಒಳ್ಳೆ ಒಂದು ಫೀಚರ್ಸ್ಗಳನ್ನ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಯಾವಪ್ಪ ಒಂದು ಫೀಚರ್ಸ್ ಮತ್ತು ಯಾವ ಥರ ಒಂದು ವಿಡ್ರಾ ಮಾಡ್ಕೋಬೋದು, ಇಲ್ಲಿ ಕೂಡ ನಾವೊಂದು ಸಾವಿರ ಗಟ್ಟಲೆ ದಿನನಿತ್ಯ ಗಳಿಸ್ಬೋದು. ಸೊ ಹಾಗಾದರೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಮುಂದೆ ಕೂಡ ನಮ್ಮ ಚಾನಲ್ನಲ್ಲಿ ನೋಡಬೇಕಾದ್ರೆ ಕನ್ನಡದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಡ್ರೀಮ್ 11 ಅಪ್ಲಿಕೇಶನ್ನ ಕೂಡ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಹೀಗಾಗಿ ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಗೂಗಲ್ ಪ್ಲೇಸ್ಟೋರ್ ನೋಡೋಕ್ಕೆ ಸಿಗಲ್ಲ. ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ನ ಮೂಲಕ ಡೌನ್ಲೋಡ್ ಮಾಡಿಕೊಂಡ್ರೆ 40 ರೂಪಾಯಿ ನಿಮಗೆ ಸೈನ್ ಅಪ್ ಬೋನಸ್ ಆಗಿ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನಾನಿವಾಗ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ನಿಮಗೆ ರಿಜಿಸ್ಟರ್ ಆಗಬೇಕಾದ್ರೆ ನಿಮ್ಮ ಒಂದು ಜಿಮೇಲ್ ಐ ಡಿನ ಕೇಳುತ್ತೆ. ರಿಜಿಸ್ಟರ್ ವಿತ್ ಗೂಗಲ್ ಅನ್ನಿ ಮತ್ತು ನಿಮ್ಮ ಒಂದು ಜಿಮೇಲ್ ಐ ಡಿನ ಮುಖಾಂತರ ಸೈನ್ ಇನ್ ಆಗಿ. ನೆಕ್ಸ್ಟ್ ನೀವು ಇಲ್ಲಿಂದ ಸೈನ್ ಇನ್ ಆದ ನಂತರ ಈ ಒಂದು ಅಪ್ಲಿಕೇಶನಲ್ಲಿ ಹಲವಾರು ಆಟಗಳಿದೆ. ನಾವೆಲ್ಲ ಇವಾಗ ಡ್ರೀಮ್ 11ನಲ್ಲಿ ಕಬಡ್ಡಿ ಆಗಲಿ, ಕ್ರಿಕೆಟ್ ಆಗಿರಲಿ, ಫುಟ್ಬಾಲ್ನ ನೋಡ್ತೀವಿ. ಬಟ್ ಇಲ್ಲಿಂದ ಹಲವಾರು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಕ್ರಿಕೆಟ್ ಆಗಿರಲಿ, ಟೆನ್ನಿಸ್ ಆಗಿರಲಿ, ಫುಟ್ಬಾಲ್, ಬ್ಯಾಡ್ಮಿಂಟನ್ಸ್, ಇದೇ ಥರ ಒಂದು ಬಾಸ್ಕೆಟ್ಬಾಲ್, ಎಲ್ಲ ಒಂದು ಪ್ರತಿಯೊಂದು ಆಟದ ಮೇಲೆ ನಾವಿಲ್ಲಿಂದ ಬೆಟ್ನ ಮಾಡ್ಕೋಬೋದು. ಸೊ ಎಕ್ಸಾಂಪಲ್ ನೀವೇ ಒಂದು ಇವಾಗ ಬೆಟ್ನ ಮಾಡಬೇಕಂತ ಇದ್ದೀರಾ ಅಂದರೆ ನಾನಿವಾಗ ಇಲ್ಲಿಂದ ಚಾಲೆಂಜಸ್ ಮೇಲೆ ಇದ್ದೀನಿ. ಚಾಲೆಂಜ್ನ ಕೆಳಗಡೆ ಟೈಮ್ನ ಮುಖಾಂತರ ನಿಮ್ಗೆ ಇಲ್ಲಿಂದ ತಿಳಿಸ್ಕೊಡ್ತಾ ಇದ್ದಾರೆ ಯಾವಾಗ ಯಾವ ಒಂದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಪ್ರೈಸಸ್ನ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿಂದ ಒಂದು ಆಟಗಳನ್ನ ನೋಡ್ಕೋಬೋದು. ಕ್ರಿಕೆಟ್ ಆಗಿರಲಿ, ವರ್ಲ್ಡ್ ಕಪ್, ಫಿಫಾ ಆಗಿರಲಿ ಅಥವಾ ಬ್ಯಾಡ್ಮಿಂಟನ್, ಇದೇ ಥರ ಒಂದು ಹಲವಾರು ಆಟಗಳನ್ನ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಇವಾಗ 5 ರಿಂದ 6 ಕಾಂಟೆಂಟ್ಸ್ಗಳಿಂದ ಜಾಯ್ನ್ ಆಗಿದ್ದೀನಿ. ಎಕ್ಸಾಂಪಲ್ ನೀವೊಂದು ಕ್ರಿಕೆಟ್ನ ಆಡಬೇಕಂತ ಇದ್ರೆ ಅಂದರೆ ಇಲ್ಲಿಂದ ನಮಗೆ ಎಲ್ಲ ಒಂದು ಕ್ರಿಕೆಟ್ ಮ್ಯಾಚಸ್ಗಳಿಂದ ಕಾಣಿಸುತ್ತೆ. ನಾನಿವಾಗ ಇನ್ ಪ್ಲೇನಲ್ಲಿ ಹೋಗ್ತೀನಿ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು, ಇದೊಂದು ಇನ್ ಪ್ಲೇನಲ್ಲಿ ಹೋಗುತ್ತೆ. ಸೊ ನಾನಿವಾಗ ಇಲ್ಲಿಂದ ಕಾಂಟೆಂಟ್ನಲ್ಲಿಂದ ಜಾಯ್ನ್ ಆಗ್ತಾ ಇದ್ದೀನಿ. ಎಕ್ಸಾಂಪಲ್ ಇವಾಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ನ ಇಲ್ಲಿಂದ ನಡೀತಾ ಇದೆ. ಇಲ್ಲಿಂದ ಕೆಳಗಡೆ ನಿಮಗೆ ಪ್ಲೇ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿಂದ ಅವರು ಒಂದ್ಸಲ ತಿಳಿಸ್ಕೊಡ್ತಾರೆ. ಎಕ್ಸಾಂಪಲ್ ಇವಾಗ ಆಡಿಯನ್ಸ್ ಪೂಲ್ಸ್ನ ಕೊಡ್ತಾ ಇದ್ದಾರೆ, ನಿಮಗೆ ಡಬಲ್ ಆನ್ಸರ್ನ ಕೊಡ್ತಾ ಇದ್ದಾರೆ. ಇದೊಂದು ಕನ್ನಡದ ಕೋಟ್ಯಾಧಿಪತಿ KBC ಯಾವ ಥರ ಇದೆ ಅದೇ ಥರ ನಿಮಗೆ ಇಲ್ಲಿ ಕೂಡ ಒಂದು ಆಪ್ಷನ್ಸ್ಗಳನ್ನ ಕೂಡ ಕೊಡ್ತಾರೆ. ಜಸ್ಟ್ ನೀವು ಇಲ್ಲಿಂದ ಒಂದು ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಆನ್ಸರ್ ಕರೆಕ್ಟ್ ಆಗಿತ್ತಪ್ಪ ಅಂತಂದರೆ 10 ಪಾಯಿಂಟ್ ಸಿಗುತ್ತೆ. ಇನ್ನೇ ನಿಮ್ಮೊಂದು ಆನ್ಸರ್ ಇಲ್ಲಿಂದ ರಾಂಗ್ ಇತ್ತಂತಂದರೆ -4 ಪಾಯಿಂಟ್ ಸಿಗುತ್ತೆ. ಸೊ ಇದೇ ಥರ ನಿಮ್ಮದು ಕ್ವಶನ್ಸ್ಗಳನ್ನ ನೆಕ್ಸ್ಟ್ ತಗೋತಾ ಇಲ್ಲಿಂದ ಆಡಿಯನ್ಸ್ ಪೂಲ್ನ ಕೂಡ ಇಲ್ಲಿಂದ ಯೂಸ್ ಮಾಡ್ಕೋಬೋದು. ಯಾವುದಪ್ಪ ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಯೂಸ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಇದರ ಮೇಲೆ ಟ್ಯಾಪ್ ಮಾಡಿದ್ರೆ ಆಯಿತು, ಆಡಿಯನ್ಸ್ ಪೂಲ್ ಕೂಡ ಯೂಸ್ ಆಗುತ್ತೆ. ಇದೇ ಥರ ನಿಮಗೆ ಹಲವಾರು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಿಮಗೆ ಇಲ್ಲಿಂದ ಇದರೊಂದು ಪಾಯಿಂಟ್ಸ್ಗಳು ಕೂಡ ಸಿಗುತ್ತೆ. ನೀವೊಂದು ಕಾಂಟೆಸ್ಟ್ನಲ್ಲಿ ಜಾಯ್ನ್ ಆಗಬೇಕಂತ ಇದ್ದಾರೆ ಅಂದರೆ ಇಲ್ಲಿಂದ ಮೇಲ್ಗಡೆ ಜಾಯಿನ್ ಕಾಂಟೆಸ್ಟ್ ಅಂತ ಇದೆ. ಇಲ್ಲಿಂದ ನಿಮಗೆ ಫಸ್ಟ್ ಪ್ರೈಸ್ 100 ರೂಪಾಯಿ ಇದೆ, ಎಂಟ್ರಿ ಫೀ 10 ರೂಪಾಯಿ ಇದೆ. ಇದೇ ಥರ ಒಂದು ಹಲವಾರು ಎಂಟ್ರಿಗಳು ಕೂಡ ನೀವು ಇಲ್ಲಿಂದ ನೋಡ್ಕೋಬೋದು. ನಾನು ಇವಾಗ ಇಲ್ಲಿಂದ ಜಾಯಿನ್ ಕಾಂಟೆಸ್ಟ್ನಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನೊಂದು ಅಕೌಂಟ್ನಲ್ಲಿರೋ ಒಂದು 10 ರೂಪಾಯಿ ಕಟ್ ಆಗುತ್ತೆ. ಇದೇ ಥರ ನಾವು ಇಲ್ಲಿಂದ ಒಂದು ಆನ್ಸರ್ನ ಮಾಡ್ತಾ ಹೋಗಬೇಕಾಗತ್ತೆ. ಇದು ಪರ್ಫೆಕ್ಟ್ ಆಗಿ ಒಂದು ಆನ್ಸರ್ಗಳನ್ನ ಕೊಡ್ತಾ ಹೋದರೆ ಎಸ್ ಆರ್ ನೋ ಅಂತ ಇಲ್ಲಿಂದ ನಾವೊಂದು ಆನ್ಸರ್ಸ್ನ ಕೊಡ್ತಾ ಹೋದರೆ ನಿಮ್ಗೆ ಇಲ್ಲಿಂದ ಪಾಯಿಂಟ್ಸ್ಗಳು ಇಲ್ಲಿಂದ ಸಿಗುತ್ತೆ. ಇದು ಫೈನಲ್ ಆಗಿ ನಿಮಗೆ ಇಲ್ಲಿಂದ ಒಂದು ಆಡಿಯನ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಯಾವುದಪ್ಪ ಕರೆಕ್ಟ್ ಅಂತ ಇಲ್ಲಿಂದ ಚೂಸ್ ಮಾಡಿಕೊಂಡು ಆನ್ಸರ್ನ ಕೊಡ್ತಾ ಹೋಗಿ ನೀವೊಂದು ಪರ್ಫೆಕ್ಟ್ ಆಗಿ ಒಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀರಪ್ಪ ಅಂತಂದರೆ ನಿಮಗೆ ಇಲ್ಲಿಂದ ಫೈನಲ್ ಆಗಿ ನಿಮ್ಮೊಂದು ಅಕೌಂಟಲ್ಲಿ ಈ ಒಂದು ಹಣ ಆ್ಯಡ್ ಆಗುತ್ತೆ. ಆ ಪ್ರೊಫೈಲ್ನಲ್ಲಿ ಹೋಗಿ ನಿಮಗೆ ಇಲ್ಲಿಂದ ಪವರ್ ಅಪ್ ಬ್ಯಾಂಕ್ ಅಂತ ಇರುತ್ತೆ, ಇಲ್ಲಿಂದ ಕೂಡ ನೀವು ಇದನ್ನ ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು. ಇದ್ರ ಜೊತೆ ಇಷ್ಟರಿಂದ ವಾಲೆಟ್ನಲ್ಲಿ ಹೋಗಿ ನೀವೊಂದು ವಿನ್ನಿಂಗ್ ಪ್ರೈಸ್ನ ಕೂಡ ನೀವು ಇಲ್ಲಿಂದ ನೋಡ್ಬೋದು. ಇವಾಗ ಒಂದು ಪ್ರೊಮೋಷನ್ಗಳಿಗೆ 40 ರೂಪಾಯಿ ಸಿಕ್ಕಿತ್ತು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿನ್ನಿಂಗ್ಸ್ನ ನೋಡಿದ್ವಿ ಅಂದರೆ 20 ರೂಪಾಯಿ ಒಂದು ವಿನ್ ಆಗಿದೆ. ನೀವೊಂದು ವಿಡ್ರಾ ಮಾಡಬೇಕಂತ ಇದ್ರೆ ಅಂದರೆ ನಿಮಗೆ ಇಲ್ಲಿಂದ ಪೇಟಿಎಮ್ನಲ್ಲಿ ವಿಡ್ರಾ ಮಾಡ್ಬೋದು ಅಥವಾ ಬ್ಯಾಂಕ್ನಲ್ಲಿ ಕೂಡ ಆಗ್ಬೋದು. ಬಟ್ ನಿಮಗೆ ಇಲ್ಲಿಂದ ಮ್ಯಾಕ್ಸಿಮಮ್ ಆಗಿ ನಿಮ್ಮ ಒಂದು ಅಕೌಂಟ್ನಲ್ಲಿ 100 ರೂಪಾಯಿ ಬೇಕಾಗತ್ತೆ. ಇನ್ನು ಈ ಒಂದು ಅಪ್ಲಿಕೇಶನ್ ಪವರ್ಡ್ ಬೈ ಪೇಟಿಎಮ್ ಆಗಿದೆ. ಇಷ್ಟಲ್ಲದೆ ಇದಕ್ಕೂ ಒಂದು ಜಾಸ್ತಿ ಒಳ್ಳೆ ಫೀಚರ್ ಏನಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಒಂದು ಹಣ ವಿಡ್ರಾ ಮಾಡ್ಕೋಬೇಕಾದ್ರೆ ಯಾವುದೇ ಪ್ಯಾನ್ ಕಾರ್ಡ್ನ ಅವಶ್ಯಕತೆ ಇಲ್ಲ. ಇಷ್ಟಲ್ಲದೆ ನೀವೇನಾದ್ರೂ ಒಂದು ಪೇಟಿಎಮ್ ಅಕೌಂಟ್ ಇತ್ತಂದರೆ ಕೂಡ ಡೈರೆಕ್ಟಾಗಿ ಅಕೌಂಟ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಮತ್ತು ಈ ಒಂದು ಅಪ್ಲಿಕೇಶನ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ರೆಫರ್ ಮಾಡಿ ಪರ್ ರೆಫರ್ 40 ರೂಪಾಯಿ ಕೂಡ ನೀವು ಇಲ್ಲಿಂದ ನಿಮ್ಮ ಅಕೌಂಟ್ನಲ್ಲಿ ಪಡಿಬೋದು. ಇದೊಂದು ಒಳ್ಳೆ ಫೀಚರ್ ಇತ್ತು ಅನ್ಕೋತಾ ಇದ್ದೀನಿ. ನಿಮಗೆ ಅನಿಸುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನನಗೆ ಕೆಳಗಡೆ ಕಮೆಂಟ್ಸ್ ತಿಳಿಸ್ಕೊಡಿ. ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಮುಂದೆ ಕೂಡ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.